ಹಲೋ ಫ್ರೆಂಡ್ಸ್, ತುಂಬ ದಿನ ಆದಮೇಲೆ ಎರಡು ಥರ ಹಾಸಿಗೆ ಕ್ಲೀನ್ ಮಾಡ್ಕೊಂಡ್ಬಂದಿದ್ದು ದೋಸೆ ಅಂತ ತೊಗೊಳಕ್ಕಾಗಿಲ್ಲ. ಹಾಗೆ ಚಾವಲಿಗಳೆಲ್ಲ ಬರೋದೇನೆ ಕೊಟ್ಟಿದ್ದು. ಇದ್ರ ಜೊತೆಗೆ ಗಳೆ ಫಂಕ್ಷನ್ಗೆ ಹಣ್ಣು ಬಂದ್ಬಿಡುತ್ತೆ. ಏನು ರೆಸಿಪಿ ಮಾಡೋದು ಅದು ವೀಡಿಯೋ ಮಾಡೋದಿಲ್ಲ. ಚೆನ್ನಾಗಿ ತಗೊಳ್ಳೋದು ಮುಗಿಸ್ಕೊಂಡು ಈ ವರ್ಷನೇ ಧನುಷ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ, ನೀವು ಸಹ ಚೆನ್ನಾಗಿದ್ದೀರಾ? ತುಂಬ ದಿನ ಆದಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆಂದರೆ ಫೋನ್ ಬೇರೆ ಹಾಳಾಗಿತ್ತು. ಫೋನ್ ಬೇರೆ ವೀಡಿಯೋ ಎಲ್ಲ ಹೋಗ್ಬಿಡ್ತು. ರೆಡಿ ಮಾಡಕ್ಕೆ ಕೊಟ್ಟಿದ್ದೆ ಅಂತ. ಹಾಗೆ ಇನ್ನು ಅಮ್ಮನ ಮನೆಗೆ ಹೋಗಿದ್ದೆ, ಮನೆಯವ್ರು ಮಾಡ್ತಾರೆ ಅಂತ. ಹಾಗೆ ಒಂದು 4 ದಿನ ಇದ್ದು ಇನ್ನು ಭಾನುವಾರ ಮನೆಗೆ ಬಂದ್ವಿ. ಹುಷಾರು ಬೇರೆ ಇರಲಿಲ್ವಾ, ಜ್ವರ ಇದ್ದು ಅಲ್ಲೇ ಹಾಸ್ಪಿಟಲ್ ತೋರಿಸ್ಕೊಂಡು ಇನ್ನು ಮನೆಗೆ ಬಂದ್ವಿ. ಆದರೆ ಜ್ವರ ಏನೋ ಕಮ್ಮಿ ಆಯಿತು, ಆದರೆ ನೆಗಡಿ ಕಮ್ಮಿನೇ ಆಗಿಲ್ಲ. ಅದೆಲ್ಲ ಹಚ್ಚಿದೆ, ಕಷಾಯ ಕುಡಿದ್ರೆ ಆದರೂ ನೆಗಡಿ ಕಮ್ಮಿ ಆಗಿರಲ್ಲ. ಆದರೆ ನೋಡ್ತೀನಿ ಹಾಸ್ಪಿಟಲ್ಗೆ ಹೋಗಿ ಬರೋಣ ಅಂದ್ಕೊಂಡಿದ್ದೀನಿ. ಹಾಗೆ ಅಮ್ಮ ಇನ್ನು ಹೊಸ ಮುಗ್ಬಿಟ್ಟು ತೊಗೊಂಡಿದ್ರಲ್ಲ, ಅದನ್ನು ತೊಗೊಂಡೆ. ನನ್ನ ಹತ್ರ ಇದ್ದಿದ್ದು ಅದು ಹಾಕೊಂಡಿರೋದು ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಸರಿ ಅಂತ ಅಮ್ಮ ಹತ್ರ ಇದ್ದಿದ್ದು ವೈಟ್, ಅದು ರೆಡ್ ಕಲರ್ ಇದ್ದಿದ್ದು, ಇದು ವೈಟ್ ಕಲರ್ ಸ್ಟೋನ್ಸು, ಅದು ಚೆನ್ನಾಗಿತ್ತು ಅಂತ ಅದನ್ನು ತೊಗೊಂಡೆ ಅಮ್ಮ ಹತ್ರ. ಈಗಲೆಲ್ಲ ಏನೇ ಆಗಲಿ ಹೊಸ್ದಾಗಿ ಏನೋ ತೊಗೊಂಡ್ರೆ ನಾವೇ ನೋಡಿದ್ದೇನೆ ತೊಗೊಂಡ್ಬಿಡ್ತೀವಿ. ಇನ್ನು ಮನೆ ಬರೋ ರಾಜು ಹೊಸ ಬೆಡ್ಡು ತೊಗೊಂಬಂದಿದ್ರು. ಫಸ್ಟ್ ಇದ್ದಿದ್ದು ಅದಕ್ಕೆ ಬೇಡ ಅಂತ ಕೊಟ್ಟು ಕಳಿಸ್ವಿ. ಎಲ್ಲ ಕಿತ್ತೋಗಿತ್ತು, ಮಕ್ಕಳೆಲ್ಲ ಹಾಳು ಮಾಡಿಬಿಟ್ಟಿದ್ರು ಅದನ್ನು. ಇನ್ನು ಬೇರೆ ಹೊಸ್ದಾಗಿ ತೊಗೊಂಬಂದಿದ್ರು. ಅದು ಸ್ವಲ್ಪ ಕಮ್ಮಿ, ಮನೆ ಹತ್ರನೇ ಬರುತ್ತಲ್ವ ಅಂತ ತೊಗೊಂಡಿದ್ವಿ. ಸ್ವಲ್ಪ ಜಾಸ್ತಿನೇ ಆಯಿತು, 25,000 ಏನೋ ಆಯ್ತಂತೆ. ಬೆಡ್ಡು ಇದು ತಲೆ ಅದೆಲ್ಲ ತೊಗೊಂಬಂದಿದ್ದು. ಡಾಕ್ಟರ್ ಮ್ಯಾಟರ್ಸ್ ಅನ್ನೋ ಕಂಪ್ನಿ ಇದು. ಟ್ರಿಬಲ್ ಬೆಡ್ಡು. ಆದರೆ ಇದು ಒಳಗಡೆ ಎಲ್ಲ ಆಗಲ್ಲ, ರೂಮ್ ಒಳಗಡೆ. ನಮ್ಮ ಅತ್ತೆಯವರು ಮತ್ತು ಮಕ್ಕಳೆಲ್ಲ ಮಲಗ್ತಾರಲ್ಲ, ಅಲ್ಲೆಲ್ಲ ಅವ್ರಿಗೆ ಸರಿ ಹೋಗುತ್ತೆ. ಇನ್ನೊಂದು ರೂಮಲ್ಲಿ ಮಲಗಿದ್ರೆ ಮಕ್ಕಳಿಬ್ರು ಎದ್ದೊಳೋದೇ ಇಲ್ಲ. ಎಷ್ಟೊತ್ತಾದ್ರೂ ಹಾಲಲ್ಲಾದರೂ ಸ್ವಲ್ಪ ಬೇಗ ಎದ್ದೊಳ್ತಾರೆ, ಸ್ಕೂಲ್ಗೆ ರೆಡಿ ಆಗ್ತಾರೆ. ಇನ್ನು ಚಾರ್ವಿ ನೋಡಿ ಮಗುನ ಮಲಗಿಸ್ಬಿಟ್ಟು ಹೋಗಿದ್ದಾಳೆ. ಹೋಟೆಲ್ ಹತ್ರ ಹೋಗಿದ್ದಾರೆ ಇಬ್ರು. ಒಂದೊಂದ್ಸಲ ಅವರು ಕೂತ್ಕೊಂಡು ಅಲ್ಲಿ ಆಟ ಆಡ್ತಾ ಇರ್ತಾರೆ. 2 ಥರ ಹಾಸಿಗೆ ತೊಗೊಂಬಂದಿರೋದು. ಒಂದು ನಮ್ಮ ಅತ್ತೆಯವರಿಗೆ, ಇನ್ನೊಂದು ರೂಮಲ್ಲಿ ಹಾಕೊಂಡಿದ್ದೀನಿ. ಆದರೆ ಮಂಚದ ಮೇಲೆ ಆಗಲ್ಲ, ಟ್ರಿಬಲ್ ಅದು ಹಾಸಿಗೆ. ನಮ್ಮ ಮನೇಲಿ ಇರೋವಂಥದ್ದು ಎಲ್ಲ ಡಬಲ್ ಮಂಚನೇ, ಅದಕ್ಕೆ ಆಗಲ್ಲ ಅಂತ ಟ್ರಿಬಲ್ ಹಾಸಿಗೆ. ಮಕ್ಕಳು ಮಲಗ್ತಾರಲ್ವ, ಅವರು ಸ್ವಲ್ಪ ಆ ಕಡೆ ಈ ಕಡೆ ಓಡಾಡೋದು ಜಾಸ್ತಿ. ತಲೆದಿಮ್ಮದನ್ನೆಲ್ಲ ತೊಗೊಂಬಂದಾರ, ಅದಕ್ಕೆಲ್ಲ ಹೊಸ ಬಟ್ಟೆ ಹಾಕ್ಬಿಟ್ಟು ಇನ್ನು ರೂಮೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದಿದ್ದಾಯಿತು. ಈಗೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಅವ್ರು ಬರೋಷ್ಟೇ ಎಲ್ಲ ಮತ್ತೆ ಎಲ್ಲ ಗಲೀಜು ಮಾಡಿ ಇಟ್ಟಿರ್ತಾರೆ. ಆ ಕಡೆ ಈ ಕಡೆ ಬಟ್ಟೆ, ನೀರೆಲ್ಲ ಮನೇಲಿ ಎಲ್ಲ ಅಂದರೆ ಅಲ್ಲಿ ಚೆಲ್ಲಿಕ್ಕಿರ್ತಾರೆ. ಕುಡಿಯೋದಕ್ಕಂತ ತೊಗೊತಾರೆ, ನೋಡ್ತಾರೆ ನೀರೆಲ್ಲ ಚೆಲ್ಲಿಕ್ಕಿರ್ತಾರೆ. ಇಲ್ಲ ಬಚ್ಚಲ್ ಟಾಯ್ಲೆಟ್ಗೆ ಅಂತ ಹೋಗ್ತಾರೆ, ಅಲ್ಲಿಂದ ಹಾಲಲ್ಲೆಲ್ಲ ಚೆಲ್ಬಿಟ್ಟಿರ್ತಾರೆ. ಅವ್ನು ನೋಡ್ಕೊಳ್ಳೋದೇ ಸರಿ. ನನ್ನ ಮಗ ಅಂತೂ ಅವಳು ಚಾರ್ಲಿ ಆದ್ರೂ ಕೇಳ್ತಾಳೆ, ಅದು ನನ್ನ ಮಗ ಇದನ್ನೆಲ್ಲ ತರನೆ ಮಗ ಕೇಳೋದೇ ಇಲ್ಲ. ತುಂಬ ಆಟ ಜಾಸ್ತಿ. ಕಡೆಯಿಂದ ಕ್ಲೀನ್ ಮಾಡ್ಕೊಂಡ್ ಬಂದಿರ್ತೀವಿ. ಮತ್ತೆ ಅಡುಗೆ ಮಾಡಿ ಬರೋ ಅಷ್ಟರಲ್ಲಿ ಮತ್ತೆ ಹಾಲು ರೂಮು ಎಲ್ಲ ಗಲೀಜು ಮಾಡಿಕ್ಕಿರ್ತಾರೆ. ಮತ್ತೆ ಅದನ್ನೆಲ್ಲ ಒಂದು ಕ್ಲೀನ್ ಮಾಡ್ಬೇಕಂದ್ರೆ ಒಂದು ದಿನ ಎಲ್ಲ ಆಗುತ್ತೆ. ಬೆಳಗ್ಗೆ ನಾಷ್ಟ ಮಾಡಿರಲಿಲ್ಲ ಅಂತ ಹೋಟೆಲಿಂದ ತೊಗೊಂಬಂದ್ರು. ದೋಸೆ ಅಂತ ತೊಗೊಂಡು ನೋಡಿದ್ರೆ ರೈಸ್ ಬಾತು ಅನ್ನ ತೊಗೊಂಬಂದು ತಿನ್ನೋಕ್ಕಾಗಿಲ್ಲ. ಇನ್ನು ಹಾಗೆ ಚಾರ್ವಿಗೆ ಸ್ಕೂಲ್ ಬಟ್ಟೆ ಬುಕ್ಸ್ ಅದೆಲ್ಲ ಕೊಟ್ಟಿದ್ರಲ್ಲ, ಸ್ಕೂಲ್ದು ಯೂನಿಫಾರ್ಮ್ ಪೀಸ್ ಕೊಟ್ಟಿದ್ರು, ಹೊಲಿಸ್ಬೇಕಾಗಿತ್ತು. ಅದನ್ನ ನನಗೆ ಕೊಟ್ಕೊಂಡು ಹಾಗೆ ಹಾಸ್ಪಿಟಲ್ಗೆ ಹೋಗಿ ಬರೋಣ ಅಂತ ಹೋಗಿ, ಕಫ ಅಂತೂ ಕಮ್ಮಿನೇ ಆಗಲಿಲ್ಲ, ಉಸಿರಾಡಕ್ ಆಗ್ತಿರ್ಲಿಲ್ಲ. ಸರಿ ಫಸ್ಟ್ ಹೋಗಿ ಬರೋಣ ಅಂತ ಹೋಗಿದ್ದೆ. ಅಂತೂ ಏನು ನಮ್ಮಮ್ಮ ಹಿಂಗೆ ಹಾಕೊಂಡವೆ ಅಂತ ನೋಡ್ತಿದ್ದ. ಹಾಗೆ ಅವನು ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ವಿ. ಕಿವಿ ಸೋರ್ತಿದೆ, ನೈಟಲ್ಲೇ ನಿದ್ದೆ ಮಾಡಿರಲಿಲ್ಲ, ಅಳ್ತಾನೆ ಇದ್ದ. ಸರಿ ಒಂದ್ಸಲ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡ್ ಬರೋಣ ಅಂತ ಹೇಳಿದಕ್ಕೆ ಸಿರಪ್ಪು ಟ್ಯಾಬ್ಲೆಟ್ ಅದೆಲ್ಲ ಕೊಟ್ಟರು. ಫಸ್ಟ್ ಟೈಮ್ ಕಿವಿ ಸೋರ್ತಿದೆ ಅಂತ ಅದಕ್ಕೆ ನೈಟಲ್ಲೇ ಹತ್ಕೊಂಡು ಕೂತ್ಕೊಂಡಿದ್ದ. ನಮ್ಮ ಮನೆಯಲ್ಲಿ ಹಾಗೆ ಚಾರ್ವಿಗೂ ಒಂದ್ಸಲ ಹೀಗೆ ಆಗಿತ್ತು. ಸ್ವಲ್ಪ ಕೋಲ್ಡ್ ಆಗಿದ್ರೆ ಆ ಥರ ಕಿವಿ ಸೋರುತ್ತೆ ಅಂತ ಹೇಳ್ತಿದ್ರು. ಸಿರಪ್ ಅದೆಲ್ಲ ಕೊಟ್ಟು ಸ್ವಲ್ಪ ಕಮ್ಮಿ ಆಗಿತ್ತು. ಹಾಸ್ಪಿಟಲ್ಗೆ ಹೋಗಿ ಬಂದು ಸ್ವಲ್ಪ ಸುಧಾರಿಸ್ಕೊಂಡೆ. ಇದು ನೆನ್ನೆ ಬ್ಲಾಗು. ಅಂದ್ರೆ ಇದು ಮಂಗಳವಾರ ದಿನ, ಸೋಮವಾರ ಬಂದಿದ್ದು, ನಮ್ಮ ಭಾನುವಾರ ತಂದ್ಕೊಂಡೆ. ಇನ್ನು ಮೀಶೋ ಇಂದ ಬುಕ್ಸ್ 1-2 ಆರ್ಡರ್ ಮಾಡಿದ್ದೆ ಮಕ್ಕಳಿಗೆ ಬರೆಯೋದಕ್ಕೆ, ಆಟ ಆಡೋದಕ್ಕೆ, ಕಲರ್ ಹೊಡಿಯೋದಕ್ಕೆ. ಅವ್ರು ಬರೀರಿ ಅಂದ್ರೆ ಗೋಡೆ ಮೇಲೆ ಟೈಲ್ಸ್ ಮೇಲೆ ಇದನ್ನೇ ಮಾಡ್ತಿದ್ರು. ಸರಿ 1-2 ಬುಕ್ಸ್ ತರ್ಸೋಣ ಅಂತ ಹೇಳಿ ತರಿಸಿದ್ದೆ. ಯಾಕೆ ಬುಕ್ಸ್ ಏನು ಅಷ್ಟೇನು ಚೆನ್ನಾಗಿರ್ಲಿಲ್ಲ. ಇದ್ರ ಜೊತೆಗೆ 3 ಬುಕ್ಸ್ ಮತ್ತೆ ಪೆನ್ನು ಅದನ್ನೇ ಕೊಟ್ಟಿದ್ರು. ಇದ್ರ ಜೊತೆಗೆ ಒಂದು ಪೆನ್ನು, ಒಂದು 10 ರೂಪಾಯಿ ಏನೋ ಕೊಟ್ಟಿದ್ದಾರೆ. ಅದು ಯಾವುದು ಅನ್ಸಾನೆ ಇಲ್ಲ, ಎಲ್ಲ ಒಂದು ಬಿಟ್ಟು ಬರ್ತಾ ಇತ್ತು ಆ ಥರ ಪೆನ್ಗಳು. ರಾಸ್ತಲ್ಲಿದ ಸೂರಿ. ಇನ್ನೊಂದು, ಈ ಮನೆಗೆ ಏನೇ ಬಂದ್ರು ಈ ಮಕ್ಳ ಹತ್ರ ಏನು ತೊಗೊಳೋದಕ್ಕೂ ಆಗಲ್ಲ. ಫಸ್ಟ್ ಹೋಗಿ ಅವರೇ ಮುಂದೆ ಇಡ್ತಾರೆ. ಈ ತೊಗೊಂಡು ಬಂದಿದ್ದೇನೆ ನನಗೆ ಅಂತ ಹೇಳಿ ಅವಳೇ ಎಲ್ಲ ಓಪನ್ ಮಾಡಿ ತೋರಿಸ್ತಿದ್ಲು. ಕೊಡು ಅಂದ್ರೂ ಕೊಡ್ತಿಲ್ಲ. ಇದೇ ಇಲ್ಲ, ಯಾವುದೇ ವಸ್ತು ಬಂದ್ರೂ ನೋಡೋದು ಬಿಡೋದೇ ಇಲ್ಲ. ಫಸ್ಟ್ ಅವಳೇ ಓಪನ್ ಮಾಡಿ ನೋಡಬೇಕು.
ರೆಡ್ ಕಲರು ಒಂದು ಡ್ರೆಸ್ಗೆ ಮತ್ತು ಸ್ಯಾರಿಗೆ ಮ್ಯಾಚ್ ಆಗುತ್ತೆ, ಚೆನ್ನಾಗಿರುತ್ತೆ ಅಂತ ತರಿಸಿದ್ರು. ಪರವಾಗಿಲ್ಲ, ಚೆನ್ನಾಗಿದೆ ಇದು. ಇದ್ರ ಜೊತೆಗೆ ಗಡಿಯಾರ ಒಂದು ಬುಕ್ ಮಾಡಿದೆ, ಅದು ಬರಲೇ ಇಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಮತ್ತೆ ಚೈನ್ ಮಾತ್ರ ಬಂತು. ನೋಡಿ ಆಗಿದೆ, ಚಾರ್ವಿಗೆ ಯಾಕೆ ಕಾಣಿಸ್ತಿದೆ ಅಂತ. ಸಿಂಪಲ್ ಆಗಿ ಇನ್ನು ಸ್ಕೂಲ್ ಬೇರೆ ಫಂಕ್ಷನ್ಗೆ ಡ್ರೆಸ್ ಹೇಳ್ತಾನೆ ಇರ್ತಾರೆ, ಅವಳಿಗೂ ಸ್ವಲ್ಪ ಚುಚ್ಕೊಳ್ಳೋ ಥರ ಆಗ್ತಾ ಇರುತ್ತೆ ಅಂತ ಸಿಂಪಲ್ ಆಗಿ ಈ ಥರ ಚೆನ್ನಾಗಿರುತ್ತೆ ಅಂತ ತರಿಸ್ಕೊಂಡೆ. ಇನ್ನು ಮಕ್ಕಳು ಬೇರೆ ಪಾಯಸ ಕೇಳ್ತಾನೆ ಇದ್ರು, ಸರಿ ಮಾಡ್ಕೊಡೋಣ ಅಂತ. ಆದರೆ ಮಕ್ಕಳ ಹತ್ರ ಏನು ಮಾಡೋಕ್ಕೂ ಆಗಲ್ಲ, ಬಂದು ಕಾಲ ಹತ್ರನೇ ಇರ್ತಾರೆ, ಇಲ್ಲ ಚೇರ್ ಹಾಕ್ಕೊಂಡು ಸೈಕಲ್ ಹಾಕೊಂಡು ನಿಂತ್ಕೊಂಡು ನೋಡ್ತಾ ಇರ್ತಾರೆ, ಏನು ಮಾಡ್ತಿದ್ಯಾ, ಏನು ಹಾಕಿದ್ಯಾ, ತೋರಿಸು ಅಂತ. ಆದರೆ ಇವ್ರ ಹತ್ರ ಮಾಡೋದೇ ಒಂಚೂರು ಭಯ. ಒಂದ್ಸಲ ಚಾರ್ವಿ ಕಾಫಿ ಉಳ್ಸ್ಕೊಂಡ್ಬಿಟ್ಟು ತುಂಬಾ ಕಷ್ಟಪಟ್ಟಿದೆ. ಹಾಗೆ ಇನ್ನು ಅವ್ರು ಏನು ಕೇಳಿದ್ರು ಮಾಡ್ಕೊಡ್ಬೋದು. ಇವ್ರು ಕೊಡೋ ಟಾರ್ಚರ್ಗೆ ಏನು ಮಾಡೋಕ್ಕೂ ಇಂಟ್ರೆಸ್ಟೇ ಬರಲ್ಲ, ಮಾಡೋದೇ ಬೇಡ ಅನಿಸ್ಬಿಡುತ್ತೆ. ಆ ಥರ ಅಳು ಬಂದ್ಬಿಡುತ್ತೆ ಇವ್ರು ಕೊಡೋ ಟಾರ್ಚರ್ ನೋಡಿದ್ರೆ. ಏನು ಮಾಡೋಕ್ಕೂ ಆಗಲ್ಲ, ಎಲ್ಲ ಸುಧಾರಿಸ್ಕೊಂಡು ನಿಭಾಯಿಸ್ಕೊಂಡು ಹೋಗ್ಬೇಕಷ್ಟೇ. ಇನ್ನೇನು ಹೊಡೆಯೋದಕ್ಕಾಗಲ್ಲ, ಬೈಯೋದಕ್ಕಾಗಲ್ಲ. ಹೊಡೆದ್ರೂ ರಿಟರ್ನ್ ನಮ್ಮ ಹತ್ರನೇ ಬರ್ತಾರೆ, ಮತ್ತೆ ಸುಧಾರ್ಸೋಕ್ಕಾಗಲ್ಲ ಅವ್ರನ್ನ. ಏನೇ ಒಂದು ರೆಸಿಪಿ ಮಾಡಿದ್ರು ಅದು ವೀಡಿಯೋ ಮಾಡೋದಕ್ಕಾಗಲ್ಲ, ಯಾಕೆಂದರೆ ಈ ಮಕ್ಳ ಹತ್ರ ಗೊತ್ತಲ್ವ, ಇವಾಗ ತಕ್ಷಣಕ್ಕೆ ಬೇಗ ಮಾಡಿಕೊಡೋ ಥರ ಶಾವಿಗೆ ಪಾಯಸ ಮಾಡ್ಕೊಡ್ತೇನೆ. ಅದ್ರ ಜೊತೆಗೆ ಸೇಮ್ ಶಾವಿಗೆ ಪಾಯಸನೇ, ಅದ್ರ ಜೊತೆಗೆ ಸ್ವಲ್ಪ ಮಾವಿನ ಹಣ್ಣು ಸ್ವಲ್ಪ ಪೇಸ್ಟ್ ಮಾಡಿ ಹಾಕ್ಕೊತಾ ಇದ್ದೀನಿ, ಫ್ಲೇವರ್ ಆಗಿರುತ್ತೆ ಏನು ಅಂತ. ಫಸ್ಟ್ ಟೈಮ್ ಮಾಡಿದ್ದು ಮಾವಿನ ಹಣ್ಣು ಹಾಕ್ಬಿಟ್ಟು ಚೆನ್ನಾಗಿತ್ತು. ಹಾಗೆ ಇನ್ನು ಇದು ಮಧ್ಯಾಹ್ನ ಊಟಕ್ಕೆ ಅಂತ ಹುಳಿಕಾಳು ಸಾರು ಮತ್ತು ಬೆಂಡೆಕಾಯಿ ಪಲ್ಯ, ಅನ್ನ ಮುದ್ದೆ ಮಾಡಿಟ್ಟಿದ್ದೆ. ಇನ್ನು ಅಮ್ಮನ ಮನೆಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಅಲ್ಲೇ ಇನ್ನು ಡಿಮಾರ್ಟ್ಗೆ ಹೋಗಿ ಇನ್ನು ಬೇಕಾಗಿರೋದು ಎಲ್ಲ ತೊಗೊಂಬರೋಣ ಅಂತ. ಅಂದರೆ ಸ್ಕೂಲ್ ಸ್ಟಾರ್ಟ್ ಆಗಿದೆಯಲ್ಲ ಈಗ, ನಾನು ಈ ವರ್ಷ ಸ್ಕೂಲ್ಗೆ ಹೋಗ್ತಾನೆ, ಅದಕ್ಕೋಸ್ಕರ ಬ್ಯಾಗು, ಲಂಚ್ ಬ್ಯಾಗು, ಟಿಫನ್ ಬಾಕ್ಸ್ ಅದೆಲ್ಲ ತೊಗೊಂಬರೋಣ ಅಂತ ಹೋಗಿದ್ದೆ. ಆದರೆ ಸ್ಟೀಲ್ ಟಿಫನ್ ಬಾಕ್ಸ್ ನೋಡೋಣ, ಒಂದೊಂದು ಮೇಲೂ 500-600 ಆ ಥರ ಇತ್ತು, ತೊಗೊಳಕ್ಕಾಗಲಿಲ್ಲ. ಸ್ವಲ್ಪ ಕಡಿಮೆ ಇರೋದೇ 150 ಆ ಥರ ಇತ್ತು. ಟೈಮ್ ತೊಗೊಳ್ಳೋಣ ಅಂತ ಸರಿ ಕಡಿಮೆ ಇರೋದೇ ತೊಗೊಳ್ಳೋದು ಅಲ್ಲದೆ ಅವ್ರಿಗೆ ಓಪನ್ ಮಾಡೋ ಥರ ಇರಬೇಕು, ಯಾಕಂದರೆ ನಾವು ಯಾವುದಂದ್ರೆ ತೆಗೆದುಕೊಟ್ರೆ ಆಗಲ್ಲ, ಮಕ್ಕಳು ಓಪನ್ ಮಾಡ್ತಾರಲ್ಲ, ಅದಕ್ಕೋಸ್ಕರ ನೋಡಿ ತೊಗೊಂಡೆ. ಅಮ್ಮನ ಮನೆ ಹೋಗುವಾಗಲೇ ರಾಜು ಬುಕ್ಸು, ಬಟ್ಟೆ ಅದೆಲ್ಲ ತೊಗೊಂಬಂದಿರು. ಸರಿ ಆಗಲ್ಲ ಅಂತ ಹೋಗಿ ಬಂದಾದ್ಮೇಲೆ ಎಲ್ಲ ಹಾಕೊಂಡ್ರೆ ಆಯಿತು ಅಂತ ಹೇಳಿ, ಇನ್ನು ಮಧ್ಯಾಹ್ನದ ಹೊತ್ತು ಎಲ್ಲ ಕೆಲಸ ಮುಗಿಸಿ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ಆರಾಮಾಗಿ ಮಕ್ಕಳು ಎದ್ದೋಳಷ್ಟರಲ್ಲಿ ರೆಸ್ಟ್ ತಗೊಂಡು ಎಲ್ಲ ಒಂದು ಬೈಂಡ್ ಹಾಕ್ಬಿಟ್ರೆ ಅದೊಂದು ಕೆಲಸ ಮುಗೀತು. ಇನ್ನು ಅವ್ರ ಮುಂದೆ ಏನಾದ್ರು ಈ ಥರ ಎತ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರೆ ಆ ಕಲರ್ ಪೆನ್ಸಿಲ್ ಪೇಂಟು ಎಲ್ಲ ಮನೆಯಲ್ಲೇ ಎಲ್ಲ ಹಚ್ಚಿ ಇಟ್ಬಿಡ್ತಾರೆ. ಇನ್ನು ಸ್ಕೂಲ್ ಗಂಟೆ ಓದಿಲ್ಲ, ಅದಕ್ಕೆ ಸ್ವಲ್ಪ ಮಾವಿನ ಹಣ್ಣು ಜ್ಯೂಸ್ ಇತ್ತು, ಅದನ್ನು ಕುಡ್ಬಿಟ್ಟು ಮಲಗಿಸಿದ್ದೀನಿ. ಇನ್ನು ದೇವ್ರ ಪೂಜೆ ಅದೆಲ್ಲ ಮಾಡಬೇಕಾಗಿತ್ತು. ಫಸ್ಟ್ ಮಲ್ಬಿಟ್ಟು ಎದ್ಬಿಟ್ರೆ ಆಮೇಲೆ ಅವ್ರು ಎದ್ದಾದ್ಮೇಲೆ ಸ್ನಾನ ಮಾಡಿಸ್ಬೇಕು. ನಾವು ಸ್ಕೂಲ್ಗೆ ಹೋಗುವಾಗ ಬುಕ್ಸ್, ಬೈಂಡು, ಬಟ್ಟೆ, ಶೂಸ್ ಎಲ್ಲ ಅವ್ರದೇ ಆಗಿತ್ತು. ಸ್ಕೂಲ್ ಫೀಸ್ ಮಾತ್ರ ಕಟ್ಟಬೇಕಾಗಿತ್ತು. ಇನ್ನು ಬಟ್ಟೆ ಕೂಡ ಅಳತೆ ತೊಗೊಂಡೋಗಿ ಅವರೇ ಹೊಲ್ಸ್ಕೊಂಬಂದು ಕೊಡೋರು. ಇನ್ನು ಫೀಸ್ ಎಷ್ಟೋ ಏನೋ ಗೊತ್ತಿಲ್ಲ, ಎಲ್ಲ ಅಮ್ಮನೇ ನೋಡ್ಕೊತಾ ಇದ್ದಿದ್ದು. ಓದೋ ಅವಶ್ಯಕತೆ ಇದ್ರೂ ನಾವು ಓದಿಲ್ಲ, ಅದು ನಮ್ಮ ಮನೆ ಬರ ವಿದ್ಯೆ ಅನ್ನೋದು ತಲೆಗತ್ತಿಲ್ಲ ಅಷ್ಟೇ. ದೇವ್ರಿಗೆ ಕೇಳ್ಕೊಳ್ಳೋದೊಂದೇ, ನಾನೇ ಎಲ್ಲ ಪೇರೆಂಟ್ಸು ಇದನ್ನೇ ಕೇಳ್ಕೊಳ್ಳೋದು, ನಮ್ಮ ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆ ಸ್ಥಾಯಲ್ಲಿ ನಿಂತು ಬೆಳೆದ್ರೆ ಸಾಕು, ಕಷ್ಟಪಟ್ಟು ಓದಿ ಅವ್ರ ನೆನಪಿನ ಶಕ್ತಿ ಹೆಚ್ಚಾಗಲಿ. ನಮ್ಮ ಕೈಲಾದಷ್ಟು ಓದಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಈ ವರ್ಷನೂ ಧನು ಸ್ಕೂಲ್ಗೆ ಹೋಗ್ತಿದ್ದಾನೆ, ಆದರೆ ಮನೇಲಿ ಇಷ್ಟು ದಿನ ಇದ್ದು ಬೈತಾ ಇದ್ವಿ, ಹೊಡಿತಾ ಇದ್ವಿ, ಹೆಂಗೋ ಆಗೋ ಕಾಲ ಆಗ್ತಿತ್ತು. ಆದರೆ ಈಗ ಸ್ಕೂಲ್ಗೆ ಹೋಗೋಕ್ಕೆ ಬೇಜಾರಾಗುತ್ತೆ ಮನೆಯಲ್ಲಿ. ಇವ್ರ ಸ್ಕೂಲ್ ಫೀಸೇ ಬಂದು 75,000 ಏನೋ ಆಯಿತು, ಮತ್ತು ಧನುಗೆ 85. ಸ್ಕೂಲಲ್ಲಿ ಬರೀ ಬುಕ್ಸ್ಗಳು ಮತ್ತು ಪೇಂಟಿಂಗ್ ಬಾಕ್ಸು, ಕಲರ್ ಪೆನ್ಸಿಲ್ಲು, ಎರಡು ಪೆನ್ಸಿಲ್ ಬಾಕ್ಸು, ರೇಸರು ಈ ಥರ ಕೊಟ್ಟಿದ್ದಾರೆ. ಇಷ್ಟು ಮಾತ್ರ ಅವ್ರು ಕೊಡೋದು. ಮತ್ತು ಹೊರಗಡೆಯಿಂದ ನಾವು ಅವ್ರಿಗೆ ಸ್ಕೂಲ್ ಬಟ್ಟೆ ಮತ್ತು ಶೂಸು, ಸಾಕ್ಸು ಎಲ್ಲ ಸಪ್ರೇಟು ಬೇರೆ ತೊಗೊಂಡಿದ್ದು. ಧನು ಮಲಗಿದ್ದವನು ಎದ್ದು ಬಂದ, ಬುಕ್ಸಿಗೆ ಬೈಂಡ್ ಆಗ್ತಿರೋದು ನೋಡಿ, ಕಲರ್ ಬಾಕ್ಸ್ ಕಡೆ ಕಾಣಿಸ್ತಾ ಇತ್ತು ಅವನಿಗೆ. ಅದನ್ನು ತಗೊಬಂದು ನೋಡ್ಬಿಟ್ಟು ಕೂತ್ಕೊಂಡಿದ್ದ. ಹಾಗೆ ಇನ್ನು ಅದನ್ನ ಎತ್ತಿಟ್ಬಿಟ್ಟು ಬೈಂಡ್ ಕಲರ್ ತೊಗೊಂಡು ಆಟಾಡ್ತಾ ಇದ್ದೆ. ಸ್ವಲ್ಪ ಇತ್ತು, ಅದನ್ನ ಹಾಕೋ ಅಷ್ಟರಲ್ಲಿ ಮಲ್ಗೆ ಇದ್ದಾಳೆ ಚಾರ್ವಿ. ಇನ್ನು ರಾಜು ಅವರು ಸಡನ್ನಾಗಿ ಬಂದು ಫಂಕ್ಷನ್ಗೆ ಹೋಗೋಣ ಅಂದರು. ನಾವು ಬರಲ್ಲ, ನೀವು ಹೋಗಿ ಬನ್ನಿ ಅಂದರೆ, ಇಲ್ಲ ಅವರೆಲ್ಲ ಬಂದಿದ್ರು, ನಾವು ಹೋಗ್ತಿದ್ರೆ ಹೆಂಗೆ ಅಂತ ಹೇಳಿ ನಾನು, ರಾಜು ಮತ್ತು ಮಕ್ಕಳು 4 ಜನ ಸೇರಿ ಬರ್ತಡೇ ಫಂಕ್ಷನ್ಗೆ ಅಂತ ಹೋಗಿದ್ವಿ. తిను బాగా తిను. ఐస్ క్రీమ్ అంటే ఇడిచేదే లేదు కదా మీరు. ధను
ಕಲರ್ ಪೆನ್ಸಿಲ್ ಇಚ್ಚ ಡ್ಯಾನ್ಸ್ ಆಡೋಕ್ಕೆ ಆಡ್ಕೊ ఆడు కౌజగలకుండా ఆడొచ్చినా ఇది కొనే మీది ಧನು ಅವಂತ ಮುಟ್ಕೊಡ್ದು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ. ಆಗಿದೆ ಏನಂತ ಕಮೆಂಟಲ್ಲಿ ತಿಳಿಸಿ. ಇನ್ನು ಬರ್ತ್ಡೇ ಫಂಕ್ಷನಲ್ಲಿ ಬರ್ಜಾಗ ಊಟ ತಿನ್ಕೊಂಡು ಇನ್ನು ಮನೆಗೆ ಓಡ್ತಾ ಇದ್ದೀವಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನ್ನ ಚಾನಲ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್